मारुतेश्वर नमो नमो श्री गुरुवे मारुतेश्वर नमो नमो श्री गुरुवे मारुतेश्वर विघ्नेश्वर विघ्न विनायक गुरुदेव महेश्वर गुरु साक्षात् परब्रह्म तस्मै श्री गुरुवे नमः। श्री गुरुवे मारुतेश्वर
ದೇವ ಮಾರುತೇಶ್ವರ, ಚಿಕ್ಕಂದಿನಿಂದ ಇರುವಾಗ ತಂದೆ ತಾಯಿಯನ್ನು ಕಳೆದುಕೊಂಡಿರುವ ನನ್ನನ್ನು ನನ್ನ ಅಣ್ಣನೇ ಸಾಕಿ ಸಲಹಿ ಜೋಪಾನ ಮಾಡಿ ನನ್ನನ್ನು ಬೆಳೆಸಿದ್ದಾರೆ. ನನ್ನ ಅಣ್ಣನಿಗೆ ಯಾವುದೇ ರೀತಿ ತೊಂದರೆ ಬಾರದ ಹಾಗೆ ಕಾಪಾಡೋ ಹೊಣೆ ನಿನ್ನನ್ನೇ ಕೊಡಿ. ಇನ್ನು ನನ್ನ ಮುದ್ದಿನ ತಮ್ಮ ಸೂರ್ಯ, ನನ್ನ ತಮ್ಮ ಸೂರ್ಯನಿಗೆ ಕೂಡ ಯಾವ ಕೆಟ್ಟ ದುರ್ಬುದ್ಧಿ ಬಾರದಂತೆ ಕಾಪಾಡಿ ನಮ್ಮ ಎಲ್ಲರನ್ನೂ ರಕ್ಷಿಸು ತಂದೆ. ಗುರು ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸುಮಿತ್ರಾ, ನನ್ನ ಒಲವಿನ ಹೂವೆ, ಬಂಗಾರ ಅಂತ ವರ ನಿನ್ನ ಕಣ್ಣು ಮುಂದೆ ಬಂದು ನಿಂತಿರುವಾಗ ಆ ದೇವರಲ್ಲಿ ವರ ಬೇಡಿಕೊಳ್ಳುತ್ತಿರುವಲ್ಲ, ಹೇಗೆ ಈ ಪಂಪಾಪತಿ ನಿನಗೆ ಸರಿಯಾದ ಜೋಡಿ ಅಲ್ಲವೇ? ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ಬೆನ್ನ ಹಿಂದೆ ಬೀಳಬೇಡ ಅಂತ. ನೀನು ತೋರಿಸುವ ಹಣಕ್ಕೆ ಆಸೆ ಪಡುವ ಹೆಣ್ಣು ನಾನಲ್ಲ. ನೋಡು, ನಾನು ಯಾವತ್ತಿದ್ರೂ ನಿನಗೆ ಸಿಗೋದಕ್ಕೂ ಸಾಧ್ಯವಿಲ್ಲ. ಸಿಗುವುದಿಲ್ಲ ಅಂದ್ರೆ ಬಿಡುವವರು ಯಾರು ಸುಮಿತ್ರ? ನೀನು ಯಾವತ್ತಿದ್ದರೂ ಈ ಪಂಪಾಪತಿ ಸ್ವತ್ತಾಗಲೇಬೇಕು. ನೀನೇನಾದರೂ ಬೇರೆಯವರ ಪಾಲಾದರೆ ನಿನ್ನ ಗತಿ ಅದಾಗತ್ತೆ. ಸೋಮನಮ್ಮನು ಸತಾಯಿಸಿ ನಿನ್ನ ಜೀವನ ಕೂತು ತಂದುಕೊಳ್ಳಬೇಡ. ಸೋಮನಮ್ಮನ್ನ ಸೆಟ್ ಪಂಪಾಪತಿ ಕೈ ಹಿಡಿದು ನಮ್ಮ ಅರಮನೆಗೆ ಬರುತ್ತಾಡಿಯಾಗಿ
ಬದುಕಿನ ಹೆಣ್ಣೆ ಈ ಪಂಪಾಪತಿ ಮನಸ್ಸು ಮಾಡಿರುವ ಹೆಣ್ಣು ಅಂತ ಸುಮ್ಮನೆ ಬಿಟ್ಟರೆ ಅತಿ ಆಯಿತು ಸುಮಿತ್ರಾ ನಿನ್ನದು. ನನ್ನನ್ನು ಎದುರುಕೊಂಡು ಈ ಊರಲ್ಲಿ ನೀನು ಹೇಗೆ ಸುಖವಾಗಿ ಬಾಳ್ತಿ ಅಂತ ನಾನು ನೋಡೇ ಬಿಡುತ್ತೇನೆ. ಈಗ ನಡೆ ಹೋಗೋಣ. ಆಯ್ತು ಬನ್ನಿ ಅಣ್ಣ ಸೇಠ್. ತಂಗಿ ಸುಮಿತ್ರ, ಪೂಜೆ ಮುಗಿತೇನಮ್ಮ? ಅಣ್ಣ ಮುಗೀತು ಬಾರಣ್ಣ. ನೀನು ಬರೋ ದಾರಿಯನ್ನು ನಾನು ಕಾಯ್ತಾ ಇದ್ದೆ. ನಿನಗೆ ಪ್ರಸಾದ ಕೊಡ್ತೀನಿ. ಪ್ರಸಾದ ತಂಗಿ, ನೀನು ದಿನಾಲು ಪೂಜಿಸ್ತಿರುವಿ ನಿನ್ನ ತಾಯಿ, ನಮಗೆ ಏನು ಒಳ್ಳೇದು ಮಾಡಿದಂತ ಪ್ರಸಾದ ಸ್ವೀಕರಿಸಬೇಕಮ್ಮ. ಯಾಕಣ್ಣ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ನೀನು? ಮಾತುನಾಡಬೇಕಾಗಿದೆ ತಂಗಿ, ಮಾತುನಾಡಬೇಕಾಗಿದೆ. ಮದುವೆಯ ವಯಸ್ಸಿಗೆ ಬಂದ ನಿಂತ ನಿನ್ನನ್ನು ಒಂದು ಒಳ್ಳೆಯ ವರವನ್ನು ನೋಡಿ ಮದುವೆ ಮಾಡಬೇಕಂದರೆ ಬಂದಂತವರ 5 ಲಕ್ಷ ರೂಪಾಯಿ 4 ತೊಲಿ ಬಂಗಾರ ಕೇಳುತ್ತಾರಮ್ಮ. ಅಷ್ಟೊಂದು ಹಣ ಕೊಟ್ಟು ಮದುವೆ ಮಾಡೋಷ್ಟು ಶ್ರೀಮಂತನಲ್ಲಮ್ಮ ಈ ನಿನ್ನ ಅಣ್ಣ. ಅಣ್ಣ, ನನ್ನ ಮದುವೆ ಬಗ್ಗೆ ಯಾಕಣ್ಣ ಈ ರೀತಿ ಚಿಂತೆ ಮಾಡ್ತಾ ಇದೀಯ ನೀನು? ನನ್ನ ಮದುವೆ ಆಗದೆ ಇದ್ರೆ ಏನಾಯ್ತಲ್ಲ, ಏನಾಯ್ತು? ಯಾವತ್ತಿದ್ರು ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ನಿನ್ನ ತಂಗಿಯಾಗಿ ಉಳಿದು ಬಿಡ್ತೀನಣ್ಣ. ನಿನ್ನ ತಂಗಿಯಾಗಿ ಉಳಿದು ಬಿಡ್ತೀನಿ. ತಂಗಿ, ನನಗೆ ನಿನ್ನ ಬಗ್ಗೆ ಚಿಂತೆ ಇಲ್ಲಮ್ಮ. ಈ ಸಮಾಜದಲ್ಲಿ ನಮ್ಮಂತ ಬಡವರ ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಯಲ್ಲಿ ಬಾಳಬೇಕಾದವರು ಇವತ್ತು ತವರು ಮನೆಯಲ್ಲಿದ್ದಾರೆ ಅಂದರೆ ಅದಕ್ಕೆ ಕಾರಣ ವರದಕ್ಷಿಣೆ ತಂಗಿ, ವರದಕ್ಷಿಣೆ. ಅದೇ ಒಂದು ಶ್ರೀಮಂತ ಹೆಣ್ಣು ಮಗಳು ರೀತಿ ನಡೆದು ಹೇಗಿದ್ದರೂ ಪರವಾಗಿಲ್ಲ, ಅಂತವರನ್ನು ಮದುವೆ ಆಗಲು ಸಾಲಾಗಿ ನಿಲ್ಲುತ್ತಾರಮ್ಮ ಈ ಸಮಾಜದ ಜನ. ಅದೇ ನಮ್ಮಂತ ಬಡವರ ಹೆಣ್ಣು ಮಕ್ಕಳಾದರೆ ರೀತಿ ನಡೀತಿ ಎಲ್ಲಾ ಸರಿ ಇದ್ದರು ನಮ್ಮಂತ ಬಡವರ ಹೆಣ್ಣು ಮಕ್ಕಳು ಮದುವೆ ಆಗಲು ಯಾರೇ ಮುಂದೆ ಬರುವುದಿಲ್ಲಮ್ಮ ಈ ಸಮಾಜದ ಜನ. ಈ ರೀತಿ ಮಾತಾಡ್ತೀಯ? ಇಂದಿಲ್ಲ ನಾಳೆ ಆದ್ರೂ ನಂಬಿದವರೇನು ಯಾವತ್ತಿದ್ರು ಆ ದೇವಿ ಕೈ ಬಿಟ್ಟಿಲ್ಲ, ನಾ ಕೈ ಬಿಟ್ಟಿಲ್ಲ. ಅಣ್ಣ, ಮಾತಿನ ಬರದಲ್ಲಿ ನಾನು ಮರ್ತೇ ಬಿಟ್ಟಿದ್ದೆ. ಇವತ್ತು ರಕ್ಷಾ ಬಂಧನ ಹಬ್ಬ ಅಲ್ವೇ? ಅದೆಲ್ಲ ಇರ್ಲಿ. ಎಲ್ಲಿ ನನ್ನ ಮುದ್ದಿನ ತಮ್ಮ ಸೂರ್ಯ ಇನ್ನೂ ಬರಲಿಲ್ಲ? ಇಂದು ರಕ್ಷಾ ಬಂಧನ ಅಂತ ಗೊತ್ತಾಯ್ತು, ಅದಕ್ಕೆ ಅಕ್ಕ ಕಾಯುತ್ತಿ ಇರುತ್ತಾಳಂತ ಓಡೋಡಿ ಬಂದೆ ಅಕ್ಕ, ಓಡೋಡಿ ಬಂದೆ. ಬಾರೋ ನನ್ನ ಮುದ್ದಿನ ತಮ್ಮ, ನಿನಗೋಸ್ಕರವಾಗಿ ನಾನು ದಾರಿ ಕಾಯ್ತಾ ಇದ್ದೆ. ಬನ್ನಿ, ಇಬ್ಬರಿಗೆ ರಾಖಿ ಕಟ್ತೀನಿ, ಬನ್ನಿ.
ಅಣ್ಣ ನನಗೆ ಆಶೀರ್ವಾದ ಮಾಡಣ್ಣ. ತಂಗಿ 100 ವರ್ಷ ನಗುನಗುತ್ತು ಬಾಳಮ್ಮ. ಅಕ್ಕ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಏನೋ ನಿನ್ನ ಮುಖದಲ್ಲಿ ಚಿಂತೆ ಇದೆಯಲ್ಲ, ಅದೇನಂತ ಹೇಳು ಅಕ್ಕ. ಈ ಊರಲ್ಲಿ ಯಾರಾದರೂ ನಿನಗೆ ಅವಮಾನ ಮಾಡಿದರೆ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನಿನ್ನ ಮೇಲೆ ಕಣ್ಣು ಹಾಕಿದರೆ, ಅವರು ಯಾರೇ ಆಗಿರಲಿ, ಅವರು ಮಣ್ಣವನ್ನು ಕತ್ತರಿಸಿ ನಿನ್ನ ಕಾಲು ಕೆಳಗೆ ಹಾಗೇನಿಲ್ಲ ಸೂರ್ಯ, ಹಾಗೇನಿಲ್ಲ. ಇದು ಸಂತೋಷದ ಕಣ್ಣೀರಪ್ಪ, ಸಂತೋಷದ ಕಣ್ಣೀರು. ಇಂದು ಅಕ್ಕನ ನೋಡಲು ದುರ್ಗಾಪುರದಿಂದ ಬರುತ್ತಿದ್ದಾರಂತೆ. ಹೌದಾ ತಮ್ಮ? ಹಾಗಾದರೆ ತಂಗಿ ನೀನು ಒಳಗೆ ಹೋಗಿ ಕಾಪಿ ರೆಡಿ ಮಾಡಮ್ಮ. ಆಯ್ತಣ್ಣ, ಈಗಲೇ ಹೋಗಿ ಒಳಗಡೆ ಕಾಫಿ ರೆಡಿ ಮಾಡ್ತೀನಿ. ಶಿವಣ್ಣ, ಓಹೋ ಶಾಸ್ತ್ರಿಗಳೇ, ಬನ್ನಿ ಶಾಸ್ತ್ರಿಗಳೇ, ನಿಮ್ಮ ದಾರಿನ ಕಾಯ್ತಿದ್ದೆ. ನೋಡು ಶಿವಣ್ಣ, ನಿನ್ನ ತಂಗಿಗೆ ಒಂದು ವರ ನೋಡು ಅಂತ ಹೇಳಿದ್ದಲ್ಲ, ಅದಕ್ಕೆ ಕರೆದುಕೊಂಡು ಬಂದೆ. ಇವನ ಹೆಸರು ರಾಜೇಶ್ ಅಂತ, ತುಂಬಾ ಒಳ್ಳೆ ಹುಡುಗ. ನಮ್ಮ ಸುಮಿತ್ರೆಗೆ ಸರಿಯಾದ ಜೋಡಿ. ಎಲ್ಲಿ ನಿನ್ನ ತಂಗಿಯನ್ನು ಒಂದ್ಸಲ ಕರೆಸೋ ಹುಡುಗನನ್ನು ನೋಡ್ಲೆ. ಆಯ್ತು ಶಾಸ್ತ್ರಿಗಳೇ, ನೀವು ಕುಳಿತುಕೊಳ್ಳಿ. ತಂಗಿ ಸುಮಿತ್ರ, ಬಾರಮ್ಮ ಹೊರಗೆ. ಶಾಸ್ತ್ರಿ ಬನ್ನಿಲಿ. ಶಾಸ್ತ್ರಿ ಹುಡುಗಿ ಮಾತು ಭಾರಿ ಐತಿ, ಆದ್ರ ನಾನು ಹೊಲ ಎಷ್ಟೈತೆ ಅಂತ ಅವ್ರಿಗೆ ಕರಿ ಹೇಳಕ್ ಹೋಗ್ಬೇಡ್ರಿ. ಇಲ್ಲ ಆಡ್ರಿ, ಹೇಳುದಿಲ್ಲ. ನನ್ನ ಕಮಿಷನ್ ನೀವು ಕೊಡ್ರಿ, ನಾ ಯಾಕೆ ಹೇಳಿ. ಬಾಳ್ ಹೇಳ್ಬೇಡ್ರಿ, 50 ಎಕರೆ ಐತೆ ಅಂತ ಹೇಳ್ಬಿಡ್ರಿ. ಹೇಳ್ತಾನ ತೋರಿ, ನನ್ನ ಕಮಿಷನ್ ಅಟ್ ಹೆಚ್ಚು ಮಾಡ್ರಿ. 20 ಕೊಡ್ತೀರಿ, 30 ಕೊಡ್ರಿ. 50,000 ತಗೋರಿ. 10 ವರ್ಷ ಸುದ್ ಮಾಡ್ಕೊಡೋದು ನನಗೆ ಬಿಡ್ರಿ ಅದನ್ನ. ನೋಡಿ, ನನಗೆ ನಿಮ್ಮ ತಂಗಿ ತುಂಬಾ ಇಷ್ಟ ಆಗಿದ್ದಾಳೆ. ಮದುವೆ ಆಗಲು ಯಾವುದೇ ಅಭ್ಯಂತರವಿಲ್ಲ. ತುಂಬಾ ಸಂತೋಷ ಕಣಪ್ಪ, ತುಂಬಾ ಸಂತೋಷ. ವರದಕ್ಷಿಣೆ ವರಪಚಾರ ಎಷ್ಟು ಕೊಡಬೇಕು ಹೇಳು ಶಾಸ್ತ್ರಿಗಳೇ. ಶಿವಣ್ಣ, ಮೊದಲು ನಿನ್ನ ತಂಗಿಗೆ ಇವನು ಇಷ್ಟನಾ ಅಂತ ಕೇಳು. ಅದನ್ನು ನಾನು ಕೇಳುತ್ತೇನೆ. ಅಕ್ಕ, ಇವನು ನಿನಗೆ ಇಷ್ಟನಾ ಅಂತ ಹೇಳು ಅಕ್ಕ. ಸೂರ್ಯ, ಅಣ್ಣನ ಇಷ್ಟನೇ ನನ್ನ ಇಷ್ಟ. ನೋಡಿ, ನನಗೆ ನೀವು ವರದಕ್ಷಿಣೆ ವರಪಚಾರ ಏನು ಕೊಡೋದು ಬೇಡ. ಕೈಲಿ ಶಕ್ತಿ ಇದೆ, ಚೆನ್ನಾಗಿ ದುಡಿದು ನಿಮ್ಮ ತಂಗಿನ ಆರಾಣಿಯಾಗಿ ನೋಡ್ಕೊಳ್ಳುತ್ತೇನೆ. ಯಾರು ಎತ್ತ ಮಗನಪ್ಪ ನೀನು? ವರದಕ್ಷಿಣೆ ಏನು ಬೇಡ ಅಂತ ಹೇಳುವನು ಈ ಸಮಾಜದಲ್ಲಿ ನೀನೇ ಮೊದಲು. ಶಿವಣ್ಣ, ಇಬ್ಬರಿಗೂ ಒಪ್ಪಿಗೆ ಆದ್ಮೇಲೆ ಮತ್ತೆ ತಡ. ಈಗ ದ್ಯಾಮವ್ವನ ಜಾತ್ರೆ ಐತಿ, ವಾಲ್ಗ ಉಡ್ಸೇ ಬಿಡೋಣ. ಆಯ್ತು ಶಾಸ್ತ್ರಿಗಳೇ, ನೀವು ಹೇಳಿದಾಗೆ ಆಗಲಿ. ತಂಗಿ ಸುಮಿತ್ರ, ಊಟಕ್ಕೆ ರೆಡಿ ಮಾಡಿದ್ದೇನಮ್ಮ. ಅಣ್ಣ, ಎಲ್ಲ ರೆಡಿ ಇದೆ, ಊಟಕ್ಕೆ ಬನ್ನಿ. ಕರೆದಾಗ ಬರತಿದೆಲ್ಲ ಹನುಮಪ್ಪನ ಗುಡಿಯ ಮುಂದ, ಕಾರಂಜಿಗೆ ನಿನಗೆ ಇಲ್ಲ
ಇಡೀ ಅಂಡರೊಳಗೆ ನಾಮಕಾರ ಮಾಡಿಕೊಂಡು ನಾನೇ ಭೂಗತ ಲೋಕದೊಂದು ಬೇರೆ ತೆರವಲ್ಲ ಪಾಪಾಪತಿ. ಹೇಗಾದರೂ ಮಾಡಿ ನಿನ್ನ ರೌಡಿ ರಾಜ್ಯದಲ್ಲಿ ಕಾಲಿಟ್ಟು ಈ ಡೀಲ ಮಾಡಿ ಕೊನೆಗೆ ನಿನ್ನನ್ನು ಡೀಲ ಮಾಡಿ ಆಗಿ ಮೇರಾಗಿದ್ದರೆ ಪ್ರೇಮ ರಾಜನೇ ಅಲ್ಲ. ಈ ಸಮಾಜದಲ್ಲಿ ನಮ್ಮಂತರ ಹೆಸರು ರಾಜ ಆಗಬೇಕಾದರೆ ಒಂದು ಒಳ್ಳೆದರ ಮಾಡಬೇಕು, ಯಾವುದೇ ಕೆಟ್ಟದರ ಮಾಡಬೇಕು. ಒಳ್ಳೆದ ಮಾಡುದು ಈ ಪ್ರೇಮ ರಾಜ ಜೀವನದಲ್ಲೇ ಸಂಭವಿಸಬರಂತೆ ಕೆಟ್ಟದರ ಮಾಡಿ ಇತಿಹಾಸದ ಪುಟಗಳಲ್ಲಿ ಈ ಕಿರಾತರ ಲಿಸ್ಟಿನಲ್ಲಿ ಈ ಪ್ರೇಮ ರಾಜನ ಹೆಸರು ಅಚ್ಚರಾಮವಾಗಿ ಉಳಿದ ಮಾಡದೆ ಹೋದರೆ ನನ್ನ ಹೆಸರು ಪ್ರೇಮ ರಾಜನೇ ಅಲ್ಲ. ನಾನು ಭಯಂಕರನಾದ ಈಶ್ವರ ದಶ ಕಂಠ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡಾಡಿ ಬಂದ ಗಂಡದ ಮಂಡದ ಗಂಡರ ಗಂಡ ಈ ಪ್ರಚಂಡ ರಾವಣ. ಪ್ರಚಂಡ ರಾವಣ ಮದುವೆ ನಾಳೆ ಆ ಬಡ ಬಿಕಾರಿ ಶಿವಣ್ಣನ ತಂಗಿ ಸುಮಿತ್ರಾಳ ಮದುವೆ. ಇಲ್ಲ ಇಲ್ಲ ಇಲ್ಲ, ಇಡೀ ಅಂಡರ್ವರ್ಗ ತಾನಾಗಿ ಮೆರೆಯುತ್ತಿರುವ ಈ ಪಂಪಾಪತಿ ಪ್ರೀತಿಯನ್ನು ಅವನವನೋ ಬಡ ಬಿಕಾರಿಯನ್ನು ಮದುವೆಯಾಗಲು ಒಪ್ಪಿಕೊಂಡೇ ಅಲ್ಲ ಸುಮಿತ್ರಾ. ಪರವಾಗಿಲ್ಲ, ನನಗೆ ದಕ್ಕ ನೀನು ಬೇರೆಯವರ ಪಾಲಾದರೆ ನಿನ್ನ ಗತಿ ಅದೋ ಗತಿ.
ಸುಮಿತ್ರಾ, ಈ ಪಂಪಾಪತಿ ಒಂದು ಸಲ ಮನಸ್ಸು ಮಾಡಿದರೆ ಆಯ್ತು, ಇಡೀ ಸಮುದ್ರದ ನೀರು ತೆರೆ ಬಂದು ಅಪ್ಪಳಿಸಿದರು ಸರಿ, ಇಡೀ ಭೂಮಂಡಲವೇ ಗದಗದ ನಡಗಿದರು ಸರಿ. ನಿನ್ನನ್ನು ನನ್ನ ಸೇವಕಿಯನ್ನಾಗಿ ಮಾಡಿಕೊಳ್ಳದೆ ಹೋದರೆ ಮೇರಾ ನಾಮ್ ಪಂಪಾಪತಿನೇ ಅಲ್ಲ. ಪಾರ್ಥ, ಪಾರ್ಥ, ಯಾರ್ಯಾಕೂ ಆಗಲ್ಲ, ನಮ್ಗೆ ಬರಲ್ಲ. ಅದೇನಂತ ಹೇಳಿ ಅನ್ನ ಸೇಟ್, ಆ ಸುಮಿತ್ರನ ಮದುವೆಗೆ ಮಂಗಳ ಹಾಡಿ ಅವಳನ್ನು ಹೊತ್ತು ನಿಮ್ಮ ಮುಂದೆ ತರಲೆ, ಅವಳ ಕೈ ಹಿಡಿದವನು ಕೈಯನ್ನೇ ತರಿಸಿ ತರಲಿ. ಹೇಳಿ ಅನ್ನ ಸೇಟ್, ಏನು ಮಾಡಬೇಕಂತ. ಪಾರ್ಥ, ಮೊದಲು ನಾನು ಹೇಳಿದಷ್ಟು ಮಾಡು. ಆ ಸುಮಿತ್ರನ ಕೈ ಹಿಡಿಯವ ಯಾರು? ಅವನು ನನಗೆ ಬೇಕು. ಅವನೇ ಆಗಿದ್ದರೂ ಸರಿ, ಇನ್ನು 24 ಗಂಟೆಯಲ್ಲಿ ತಂದು ನಿಮ್ಮ ಮುಂದೆ ನಿಲ್ಲಿಸದಿದ್ದರೆ ನನ್ನ ಹೆಸರು ಪಾರ್ಥನೇ ಅಲ್ಲ. ಪಾರ್ಥ, ನಿಲ್ಲು. ಯಾರೋ ಈ ಪಂಪಾಪತಿ ಕೋಟೆಯನ್ನು ದಾಟಿ ಬಂದಂತೆ ಕಾಣುತ್ತಿದೆ. ಯಾರವನು? ಸಲಾಂ ಅಲೈಕುಂ ಸೇಠ್. ಮಾಲಿಕಂ ಸಲಾಂ. ಯಾರು ನೀನು? ಕೋಟೆಯನ್ನು ದಾಟಿ ಇಲ್ಲಿಗೆ ಏಕೆ ಬಂದೆ? ನೋಡಿ, ನಾನೊಬ್ಬ ಅನಾಥ, ನನ್ನರಂತೂ ಯಾರು ಇಲ್ಲ. ಅದಕ್ಕೆ ನಿಮ್ಮ ಜೊತೆ ಸೇರಿಕೊಂಡು ಈ ಮೆಚ್ಚು ಹುಡುಗ ಆಗಬೇಕೆಂದು ನಾ ಬಂದಿದ್ದೇನೆ. ನನಗೊಂದು ಅವಕಾಶ ಕೊಡಿ. ಅಣ್ಣ ಸೇಠ್, ಇವನನ್ನು ನಾವು ಹೇಗೆ ನಂಬುವುದು? ಅಣ್ಣ ಸೇಠ್, ನಿಮಗೋಸ್ಕರ ಏನು ಮಾಡಬೇಕು ಹೇಳಿ. ನನ್ನ ಪ್ರಾಣ ಕೊಡಲು ತಯಾರು ಈ ಪ್ರೇಮ್ ರಾಜ. ಒಪ್ಪಿದೆ ನಿನ್ನ ಮಾತಿಗೆ ಪ್ರೇಮರಾಜ್, ಒಪ್ಪಿದೆ. ನಿನ್ನಂತ ಹುಡುಗರು ನನಗೆ ಬೇಕು. ನಿನ್ನಂತ ಹುಡುಗರು ನನ್ನ ಜೊತೆ ಕೈ ಮಿಲಾಯಿಸಿದರೆ ಈ ರಾಮರಾಜ್ಯದಲ್ಲಿ ನಮ್ಮ ರೌಡಿ ರಾಜ್ಯಕ್ಕೆ ಬೆಲೆ ಸಿಗೋದು. ಪಾರ್ಥ, ನಿನಗೆ ಹೇಳಿದ ಕೆಲಸಕ್ಕೆ ಈ ಪ್ರೇಮರಾಜನನ್ನು ಕೂಡ ಕರೆದುಕೊಂಡು ಹೋಗು. ನಾನಿನ್ನು ಬರುತ್ತೇನೆ. ಆಯ್ತು ಅಣ್ಣ ಸೇಠ್, ಬನ್ನಿ ಪ್ರೇಮ್ ರಾಜ, ಹೋಗೋಣ. ನೀನು ಹೇಳಿ, ನಾವು ಬರುತ್ತೇನೆ. ಆಯ್ತು, ಬೇಗನೆ ಬಂದು ಬಿಡು. ಈ ಪ್ರೇಮರಾಜ ಜೀವನದಲ್ಲಿ ಯಾರಿಗೆ ಸಲ ಮಾಡಿದವನಲ್ಲ ಈ ಪ್ರೇಮರಾಜ್. ಅಂತರದಲ್ಲಿ ನಿನಗೆ ಸಲ ಮಾಡಿದ್ದೇನೆ ಅಂದ್ರೆ ನಿನಗೆ ಗಂಡಾಂತರ ಕಾದಿದೆ ಅಂತ ಅರ್ಥ. ನಿನ್ನ ಜೊತೆ ಇದ್ದುಕೊಂಡು ನಿನಗೆ ಹೇಗಲ್ಲ ತೋರ್ತೇನೆ ಅಂತ ನೋಡಿ.
ಸಾಧಿಸುತ್ತ ಬಂದರೆ ಪ್ರೇಮ್ ರಾಜ, ದೇಶ ಸಾಧಿಸಿದ್ರೆ ಈ ಹಸಿರು ರಾಜ.